ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಮಾರ್ಗಸೂಚಿಗಳನ್ನು ಗೌರ್ಮೆಂಟು ಪ್ರಕಟ ಮಾಡಿರುವಂಥದ್ದು. ಸೊ ಈ ಹೊಸ ಮಾರ್ಗಸೂಚಿಗಳ ಪ್ರಕಾರವಾಗಿ ಏನೆಲ್ಲ ವಿಷಯಗಳನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಂದ್ಬಿಟ್ಟು ಎಲ್ಲವನ್ನ ನೋಡೋಣ ಒಂದು ಕಡೆಯಿಂದ ಈಗ. ಆ್ಯಂಡ್ ಬಿಫೋರ್ ದ್ಯಾಟ್ ಯಾರೆಲ್ಲ ಇವತ್ತು ಹೊಸದಾಗಿ ನಮ್ಮ ವಾಹಿನಿಗೆ ವಿಸಿಟ್ ಮಾಡಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲೆಟ್ ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಲೈನ್ಸಲ್ಲಿ. ರಾಜ್ಯ ಸರ್ಕಾರಿ ನೌಕರರ ವರ್ಗಾವಣೆಗೆ ಹೊಸ ನಿಯಮ ಅಂತಿದೆ. ಮಾರ್ಗಸೂಚಿಯನ್ನು ಪ್ರಕಟ ಮಾಡಿದಂಥ ಸರ್ಕಾರ ಸರ್ಕಾರಿ ನೌಕರರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೈಕೋರ್ಟ್ ಒಂದು ರಿಟ್ ಅರ್ಜಿ ಸಂಖ್ಯೆ 35777/2025 2025ರಲ್ಲಿ ಏನು ಒಂದು ತೀರ್ಪು ಅನುಷ್ಠಾನ ಮಾಡಿತ್ತು, ಅನುಷ್ಠಾನಗೊಳಿಸ್ತಕ್ಕಂಥ ಬಗ್ಗೆ ರಾಜ್ಯ ಸರ್ಕಾರ ಈಗ ಏನು ಮಾಡಿದೆ, ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಿದೆ. ಸೊ ಏನೆಲ್ಲ ಮಾರ್ಗಸೂಚಿಗಳಿದೆ ಆಗಿದ್ದಾರೆ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅಬಕಾರಿ ಇಲಾಖೆಯ ಉಪಾಯುಕ್ತ ಯಾರು ಕೆ ಅರುಣ್ ಕುಮಾರ್, ಉಪ ಆಯುಕ್ತರಾದಂಥ ಕೆ ಅರುಣ್ ಕುಮಾರ್ ಅವರು ಈ ಪ್ರಕರಣಕ್ಕೆ ಸ್ಥಳ ನಿಯುಕ್ತಿಗೊಳಿಸದೆ ವರ್ಗಾವಣೆ ಮಾಡಿರುವುದನ್ನು ಪ್ರಶ್ನಿಸಿ ಅಂತ. ಸ್ಥಳ ನಿಯುಕ್ತಿಯನ್ನು ಗೊಳಿಸ್ದೇನೆ, ಪ್ಲೇಸ್ಮೆಂಟೇ ತೋರಿಸದೆ ಮಾಡ್ದೇನೆ ವರ್ಗಾವಣೆ ಮಾಡಿರೋದನ್ನು ಕ್ವಶನ್ ಮಾಡಿ ಹೈಕೋರ್ಟ್ನಲ್ಲಿ ದಾಖಲಿಸಿರ್ತಕ್ಕಂಥ ರಿಟ್ ಅರ್ಜಿ ಅದು. ಅವರು ಅದನ್ನು ದಾಖಲು ಮಾಡಿದರು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನೀಡಿದಂಥ ತೀರ್ಪಿನ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸುತ್ತೋಲೆಯನ್ನು ಈಗ ಪ್ರಕಟ ಮಾಡಿರುವಂಥದ್ದು. ಸೊ ಏನು ಸುತ್ತೋಲೆ ಪ್ರಕಟ ಮಾಡಿದೆ ಈಗ ಅಂದರೆ, ಅವರೇನು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ರು ಆ ಎಲ್ಲ ವಿವರಗಳನ್ನು ಇಲ್ಲೇ ಕೊಟ್ಟಿದ್ದಾರೆ ಅಷ್ಟೇ. ಸುತ್ತೋಲೆಯಲ್ಲಿ ಏನಿದೆ ಆ ಎಲ್ಲ ವಿವರಗಳು ಇಲ್ಲಿದೆ. ನ್ಯಾಯಾಲಯದ ನಿರ್ದೇಶನದಂತೆ ಯಾವುದೇ ನೌಕರನನ್ನು ಸ್ಥಳ ನಿಯುಕ್ತಿ ನೀಡದೆ ಅನಿರ್ದಿಷ್ಟಾವಧಿಗೆ ಕಡ್ಡಾಯ ನಿರೀಕ್ಷಣೆಯಲ್ಲಿಡುವುದು ಕಾನೂನು ಬಾಹಿರ ಅಂತ. ಒಂದು ಪ್ಲೇಸ್ಮೆಂಟ್ ಮಾಡಬೇಕು, ಇಟ್ ಇಸ್ ವೆರಿ ಇಂಪಾರ್ಟೆಂಟು. ನೀವು ಸ್ಥಳ ನಿಯುಕ್ತಿಯನ್ನು ಮಾಡ್ದೇನೆ ಅಥವಾ ನೀಡ್ದೇನೆ ಅವರಿಗೆ ಯಾವ ಪ್ಲೇಸ್ ಅಂತ ಅನಿರ್ದಿಷ್ಟ ಅವಧಿಗೆ ಕಡ್ಡಾಯ ನಿರೀಕ್ಷಣೆಯಲ್ಲಿಟ್ಟಿರುವುದು ಕಾನೂನು ಬಾಹಿರ. ಸೊ ಏನಕ್ಕೆ ಅವರಿಗೆ ನಿರೀಕ್ಷಣೆಯಲ್ಲಿ ಅವ್ರನ್ನ ಇನ್ನೂ ಇಟ್ಟಿದ್ದೀರಾ ನೀವು? ಅದು ಅನಿರ್ದಿಷ್ಟಾವಧಿಯಾಗಿ ಕಾಲಕ್ಕೆ ಯಾವುದೇ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡದೆ ನೀವು ಇಟ್ಟಿರುವಂಥದ್ದು, ಅದು ಆ್ಯಸ್ ಪರ್ ಅದು ಕಾನೂನು ಬಾಹಿರ ಅದು. ಹಾಗಾಗಿ ನಿಯಮ ಉಲ್ಲಂಘಿಸಿದರೆ ಆ ಅವಧಿಗೆ ಪಾವತಿಸಲಾದಂಥ ವೇತನ ಮತ್ತು ಭತ್ಯೆಯನ್ನು ಸಂಬಂಧಿತ ಸಕ್ಷಮ ಪ್ರಾಧಿಕಾರಿಗಳಿಂದ ವಸೂಲಿ ಮಾಡಲಾಗುವುದೆಂದು ಸರ್ಕಾರ ತಿಳಿಸಿರುವಂಥದ್ದು. ಭಾಳ ಒಳ್ಳೆಯ ವಿಚಾರವನ್ನೇ ತಿಳಿಸಿರುವಂಥದ್ದು ಆ್ಯಸ್ ಪರ್ ಕೋರ್ಟ್ ಡೈರೆಕ್ಷನ್ಸು. ಸೊ ಕಾನೂನು ಬಾಹಿರವಾಗಿ ಇವೆಲ್ಲ ಮಾಡೋಂಗಿಲ್ಲ. ಇನ್ ಕೇಸ್ ನೀವು ಮಾಡಿದ್ದೇ ಆದರೆ ಅಲ್ಲಿಯವರೆಗೆ ಆ ಅವಧಿಗೆ ಪಾವತಿ ಮಾಡಬೇಕಾದಂಥ ವೇತನ ಮತ್ತು ಭತ್ಯೆಯನ್ನು ಕನ್ಸರ್ನ್ ಈ ಸಕ್ಷಮ ಪ್ರಾಧಿಕಾರಿಗಳು ಅಂತ ಏನು ಇರ್ತವೆ ಅವುಗಳಿಂದ ವಸೂಲಿ ಮಾಡಬೇಕು ಅಂತ ಈಗ ಗೌರ್ಮೆಂಟು ತಿಳಿಸಿರುವಂಥದ್ದು. ನೆಕ್ಸ್ಟ್ ಮುಂದುವರೆದಂತೆ ನೋಡಿ, ಇಲ್ಲಿದೆ ಇಲ್ಲಿ ಸರ್ಕಾರಿ ನೌಕರರ ಸಾರ್ವತ್ರಿಕ ವರ್ಗಾವಣೆ ಸಂಬಂಧ ರಾಜ್ಯ ಸರ್ಕಾರ ಪ್ರತಿ ವರ್ಷ ಏನು ಮಾಡಿದೆ, ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಸೊ ಆ ಮಾರ್ಗಸೂಚಿಗಳಲ್ಲಿ ಈಗ ಈ ವರ್ಷಕ್ಕೆ ವೃಂದ ಎ ಬಿ ಗುಂಪಿಗೆ ಸೇರಿದಂಥ ಅಧಿಕಾರಿಗಳ ವರ್ಗಾವಣೆಗಳಿಗಾಗಿ ಸಂಬಂಧಪಟ್ಟ ಇಲಾಖಾ ಸಚಿವರುಗಳಿಗೆ ಹಾಗೂ ವೃಂದ ಸಿ ಮತ್ತು ಡಿ ಗುಂಪಿನ ಸಿಬ್ಬಂದಿಗಳ ವರ್ಗಾವಣೆಗಳಿಗಾಗಿ ಸಂಬಂಧಪಟ್ಟ ನೇಮಕಾತಿ ಪ್ರಾಧಿಕಾರಿಗಳಿಗೆ ಮಾರ್ಗಸೂಚಿಯನ್ನು ಈಗಾಗಲೇ ಹೊರಡಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟು, ಕೆಲವೊಂದು ಸಂದರ್ಭಗಳಲ್ಲಿ ವರ್ಗಾವಣೆಗೊಂಡ ಅಧಿಕಾರಿಗಳಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ವರ್ಗಾವಣೆಗೊಂಡಂಥ ಆಫೀಸರ್ಸ್ ಅಂತ ಯಾರಿರ್ತಾರೆ ಅವ್ರಿಗೆ ಈ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದಾಗಿ ಇಮಿಡಿಯೇಟ್ ಏನು ಮಾಡಬೇಕು, ಸ್ಥಳ ನಿಯುಕ್ತಿಗೊಳಿಸಲು ಸಾಧ್ಯವಾಗದೆ ಕಡ್ಡಾಯ ನಿರೀಕ್ಷಣೆಯಲ್ಲಿರಿಸಿ ಅನಿವಾರ್ಯ ಸನ್ನಿವೇಶ ಉದ್ಭವವಾಗುವುದನ್ನು ಹಾಗೂ ಆಡಳಿತಾತ್ಮಕ ಅನುಷ್ಠಾನದಲ್ಲಿ ಉಂಟಾಗುವ ತೊಂದರೆಗಳನ್ನು ಅರಿತು 2026 ಮಾರ್ಚ್ 30ರಂದು ಹೊರಡಿಸಲಾದ ಸುತ್ತೋಲೆಯನ್ನು ಹಿಂಪಡೆದು ಕೆಳಕಂಡ ಮಾರ್ಗಸೂಚಿಗಳನ್ನು ಅನುಸರಿಸಲು ಸೂಚಿಸಲಾಗಿದೆ. ಸೊ ಇದರ ಎಲ್ಲದರ ಅರ್ಥ ಏನಪ್ಪ ಅಂತಂದರೆ, ಇದು ಒಟ್ಟಾರೆ ಸಾರಾಂಶ. ಪ್ಲೇಸ್ಮೆಂಟ್ ಇಲ್ಲದೇ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡೋಂಗಿಲ್ಲ. ತೋರಿಸ್ಬೇಕು, ಯಾವ ಸ್ಥಳ ಅಂತ ತೋರಿಸ್ಬೇಕು ಅಥವಾ ನೀಡಬೇಕಾಗತ್ತೆ. ನೀವೇನು ಮಾಡ್ದೇ ಅನಿರ್ದಿಷ್ಟ ಅವಧಿಗೆ ನಿರೀಕ್ಷಣೆಯಲ್ಲಿಡೋದು ಅದು ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ ಈಗ. ಸೊ ಸರ್ಕಾರಗಳು ಏನು ಮಾಡ್ತಾ ಇದೆ ಈಗ, ಯಾವ ಮಾರ್ಗಸೂಚಿಯನ್ನು ಬಿಟ್ಟಿದೆ ಆಗಿದ್ರೆ ಇಲ್ಲಿ ನೋಡಿ, ಇದೆಯಲ್ಲ ಇಲ್ಲಿ ಹೊಸ ಮಾರ್ಗಸೂಚಿಯ ಪ್ರಮುಖ ಅಂಶಗಳು. ದ ವೆರಿ ಫಸ್ಟ್ ಪಾಯಿಂಟ್ ಈಸ್, ಸಾಮಾನ್ಯವಾಗಿ ಯಾವುದೇ ಅಧಿಕಾರಿಯಾಗಲಿ ಅಥವಾ ನೌಕರನಾಗಲಿ ವರ್ಗಾವಣೆ ಮಾಡಬೇಕು ಅಂತಂದರೆ ಅವರಿಗೆ ಮುಂದಿನ ಹುದ್ದೆ ಯಾವುದು ಅಂತ ಸೂಚಿಸಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ಹುದ್ದೆ ಯಾವುದು ಅಂತ ಹೇಳ್ದೇ ಇಲ್ಲಿ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಇದು ಫಸ್ಟ್ ಪಾಯಿಂಟು. ದ ಸೆಕೆಂಡ್ ಪಾಯಿಂಟ್ ಅಂದರೆ ಎರಡನೇ ಮಾರ್ಗಸೂಚಿ ಅಂತ ಅಂದ್ಕೊಂಡಿದ್ದಾರೆ ನೀವು. ನೆಕ್ಸ್ಟ್ ನೋಡಿ, ಇಲ್ಲಿ ಹೇಳ್ತಾರೆ ಈಗ, ಕಾನೂನು ಸಂಬಂಧಿತ ಸಮಸ್ಯೆಗಳು, ಸಸ್ಪೆನ್ಷನ್ ಆಗಿರ್ಬೋದು ಅಥವಾ ಹಣದ ದುರ್ಬಳಕೆ ಆಗಿರ್ಬೋದು ಅಥವಾ ಪವರ್ ಮಿಸ್ಯೂಸ್ ಮಾಡೋದು ಅಂದರೆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋ ಆಗಿರ್ಬೋದು ಇತ್ಯಾದಿ ತೀವ್ರ ಸ್ವರೂಪದ ಇಲಾಖಾ ವಿಚಾರಣೆ ಆಗಿರ್ಬೋದು ಮತ್ತು ಗಂಭೀರ ಆರೋಪಗಳು ಬಾಕಿ ಇರತಕ್ಕಂಥ ಪ್ರಕರಣಗಳನ್ನು ಹೊರತುಪಡಿಸಿ ಇವಿಷ್ಟನ್ನು ಬಿಟ್ಟು ಇತರೆ ಅನಿವಾರ್ಯ ಆಡಳಿತಾತ್ಮಕ ಕಾರಣಗಳಿಂದ ವರ್ಗಾವಣೆಗೊಂಡಂಥ ಅಧಿಕಾರಿ ನೌಕರರಿಗೆ ತಕ್ಷಣ ಸ್ಥಳ ನಿಯುಕ್ತಿ ನೀಡಲು ಸಾಧ್ಯವಾಗದಿದ್ದಲ್ಲಿ ವರ್ಗಾವಣೆಗೊಂಡ ಅಧಿಕಾರಿ ನೌಕರರನ್ನು ಸಕ್ಷಮ ಪ್ರಾಧಿಕಾರಿಗಳ ಮಟ್ಟದಲ್ಲಿ ಗರಿಷ್ಠ 1 ತಿಂಗಳಿಗಿಂತ ಹೆಚ್ಚು ಕಾಲ ಕಡ್ಡಾಯ ನಿರೀಕ್ಷಣೆಯಲ್ಲಿ ಇರಿಸುವಂತಿಲ್ಲ. ಅವ್ರು ಕೊಟ್ಟಿರೋದು ಟೈಮ್ ಬೌಂಡಿಂಗು. ಇನ್ ಕೇಸ್ ಏನಾದರೂ ಇಂಥ ಸಂದರ್ಭಗಳಲ್ಲಿ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆ ಅಧಿಕಾರಿಗಳನ್ನು. ಸೊ ಅಂಥ ಟೈಮಲ್ಲಿ ಇನ್ ಕೇಸ್ ಯಾವ ಪ್ಲೇಸು ಅಂತ ತೋರಿಸ್ತೇ ಇದ್ದಾಗ
ತೋರಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಏನು ಮಾಡಬೇಕು, ಮ್ಯಾಕ್ಸಿಮಮ್ 1 ತಿಂಗಳು ಮಾತ್ರ ಆತನನ್ನು ಅಥವಾ ಆಫೀಸರ್ಸನ್ನು ನಿರೀಕ್ಷಣೆಯಲ್ಲಿ ಇಡಬೇಕಾಗತ್ತೆ. 1 ತಿಂಗಳು ಆದಮೇಲೆ ಯಾವುದೇ ಕಾರಣಕ್ಕೂ ಇಡೋ ಹಾಗಿಲ್ಲ. ಇನ್ ಕೇಸ್ ಇಟ್ಟಿದೆಯಾದರೆ ಆ ಒಂದು ಅಧಿಕಾರಿಗೆ ಏನೆಲ್ಲ ವೇತನ ಮತ್ತು ಭತ್ಯೆಯನ್ನು ಕೊಡಬೇಕು ಆ ಸಂಬಂಧಪಟ್ಟಂಥ ಪ್ರಾಧಿಕಾರಗಳಿಂದ ಸರ್ಕಾರಗಳು ವಸೂಲಿ ಮಾಡ್ತವೆ ಅಂತ ಇಲ್ಲಿ ಈ ಮಾರ್ಗಸೂಚಿಯಲ್ಲಿ ಹೇಳಿದ್ದಾರೆ. ಮ್ಯಾಕ್ಸಿಮಮ್ 1 ಮಂತ್ ಮಾತ್ರ ಟೈಮ್ ಕೊಡಬೇಕಷ್ಟೇ, ನಿರೀಕ್ಷಣೆಯಲ್ಲಿ ಇಡಬೇಕಾಗಿರ್ತಕ್ಕಂಥ ಒಂದು ಅವಧಿ ಅದು. ಸೊ ಆಫ್ಟರ್ 1 ಮಂತ್ ಯಾವುದೇ ಕಾರಣಕ್ಕೂ ಇಡೋಗಿಲ್ಲ ಅಂತ. ನೆಕ್ಸ್ಟ್ 3ನೇ ಮಾರ್ಗಸೂಚಿ, ವರ್ಗಾವಣೆಗೊಂಡಂಥ ನೌಕರನನ್ನು 1 ತಿಂಗಳಿಗಿಂತ ಹೆಚ್ಚು ಕಾಲ ಕಡ್ಡಾಯ ನಿರೀಕ್ಷಣೆಯಲ್ಲಿ ಮುಂದುವರಿಸುವ ಆಡಳಿತಾತ್ಮಕ ಅನಿವಾರ್ಯತೆ ಇದ್ದಲ್ಲಿ, ಇನ್ ಕೇಸ್ ಅಂಥ ಟೈಮ್ ಬಂದರೆ ಸಕ್ಷಮ ಪ್ರಾಧಿಕಾರಗಳು ಸೂಕ್ತ ಕಾರಣಗಳನ್ನು ಲಿಖಿತವಾಗಿ ದಾಖಲಿಸಿ, ಇನ್ ಕೇಸ್ ಆಫ್ಟರ್ 1 ಮಂತ್ ನೀಡೋದೇ ಆಗಿದ್ದರೆ ಆ ಟೈಮಲ್ಲಿ ಒಂದು ಪ್ರೊಸೀಜರ್ ಬರುತ್ತೆ. ಸೊ ವಾಟ್ ಇಸ್ ದಿ ಪ್ರೊಸೀಜರ್? ಅದು ಸಕ್ಷಮ ಪ್ರಾಧಿಕಾರಿಗಳು 1 ತಿಂಗಳ ನಂತರದಲ್ಲೂ ಕೂಡ ನಿರೀಕ್ಷಣೆಯಲ್ಲಿ ಇಟ್ಟಿದ್ದೇ ಆದರೆ ಆ ಒಂದು ಅಧಿಕಾರಿ ಅಥವಾ ನೌಕರರನ್ನು ವರ್ಗಾವಣೆ ಮಾಡಿದ ನಂತರದಲ್ಲಿ ಯಾವುದೇ ಸ್ಥಳವನ್ನು ತೋರಿಸ್ದೇನೆ ಆ ಟೈಮಲ್ಲಿ ಸಕ್ಷಮ ಪ್ರಾಧಿಕಾರಿಗಳು ಸೂಕ್ತ ಕಾರಣಗಳನ್ನು ಲಿಖಿತವಾಗಿ ದಾಖಲಿಸಿ ರಿಟರ್ನಲ್ಲಿ ಕೊಡಬೇಕು. ಅವರು ದಾಖಲು ಮಾಡಿ ಮುಖ್ಯಮಂತ್ರಿಯವರ ಪೂರ್ವಾನುಮೋದನೆಯನ್ನು ಪಡೆದು ಗರಿಷ್ಠ 3 ತಿಂಗಳುಗಳವರೆಗೆ ಮಾತ್ರ ಕಡ್ಡಾಯ ನಿರೀಕ್ಷಣೆಯಲ್ಲಿ ಇರಿಸಬಹುದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಆಫ್ಟರ್ 1 ಮಂತ್ ಅವ್ರು ಇಡೋದೇ ಆದರೆ ನಿರೀಕ್ಷಣೆಯಲ್ಲಿ ಈ ಥರ ಪ್ರಾಸೆಸ್ ಇದೆ. ಒಂದು, ಯಾವ ಪ್ರಾಧಿಕಾರ ಆತನನ್ನು ಪ್ಲೇಸ್ಮೆಂಟನ್ನು ತೋರಿಸ್ತೇನೆ 1 ತಿಂಗಳು ನಿರೀಕ್ಷಣೆಯಲ್ಲಿ ಇಡ್ತಿದೋ ಆ ಸಕ್ಷಮ ಪ್ರಾಧಿಕಾರ ಏನು ಮಾಡಬೇಕು, ವ್ಯಾಲಿಡ್ ರೀಸನ್ಸನ್ನು ಕೋಟ್ ಮಾಡಬೇಕು, ರಿಟರ್ನಲ್ಲಿ ತೋರಿಸಬೇಕು. ಆಫ್ಟರ್ವರ್ಡ್ಸ್ ಅದಾದ ನಂತರದಲ್ಲಿ ಮುಖ್ಯಮಂತ್ರಿಯವರ ಪೂರ್ವ ಅನುಮೋದನೆಯನ್ನು ಪಡ್ಕೊಳ್ಬೇಕು. ಮುಂಚೆನೇ ನಾವು ಈ ಥರ 3 ತಿಂಗಳ ಕಾಲ ಇಂಥ ಅಧಿಕಾರಿ ಅಥವಾ ನೌಕರರನ್ನು ಸ್ಥಳ ನಿಯುಕ್ತಿಯನ್ನು ಮಾಡ್ದೇ ಪ್ಲೇಸ್ಮೆಂಟ್ ತೋರಿಸ್ದೇನೆ ನಿರೀಕ್ಷಣೆಯಲ್ಲಿ ಇಟ್ಟಿದ್ದೀವಿ ಅಂತ ತೋರಿಸ್ಬೇಕಾಗತ್ತೆ. ಸೊ ಆ ಪ್ರಾಸೆಸ್ ಮಾಡ್ತು ಅಂತಂದರೆ ಮ್ಯಾಕ್ಸಿಮಮ್ 3 ತಿಂಗಳು ಮಾತ್ರ, ಗರಿಷ್ಠ 3 ತಿಂಗಳ ಅವಧಿಗೆ ಮಾತ್ರ ಕಡ್ಡಾಯ ನಿರೀಕ್ಷಣೆಯಲ್ಲಿ ಇಡಲಿಕ್ಕೆ ಅಧಿಕಾರಿ ಅಥವಾ ನೌಕರರನ್ನು ಇಲ್ಲಿ ಅವಕಾಶ ಇದೆ. ಆಫ್ಟರ್ 3 ಮಂತ್ಸ್ ಆದರೆ ಯಾವುದೇ ಕಾರಣಕ್ಕೂ ಅದು ಅಸಾಧ್ಯ, ಅದು ಕಾನೂನು ಬಾಹಿರ ಆಗುತ್ತೆ ಅಂತ ಈ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂಥದ್ದು. ಸೊ ಇದಿಷ್ಟು ಏನು ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು, ಇದಕ್ಕೆ ಮಾರ್ಗಸೂಚಿಗಳನ್ನು ಅದ್ರ ಬಗ್ಗೆ ಈಗ ಎಲ್ಲವನ್ನು ಹೇಳಿದ್ದೀನಿ. ನೋಡೋಣ ಸೊ ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ಬೇರೆ ಬೇರೆ ಇನ್ಫಾರ್ಮೇಷನ್ಸ್ ಬಂತು ಅಂತಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.